ಹಾಯ್ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಜೀರಿಗೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಈ ಜೀರಿಗೆಯಲ್ಲಿ ಏನು ಮಾಡೋದು ಅಂತ. ಜೀರಿಗೆನ ಕ್ಲೀನಾಗಿ ನಾನು ಒಣಗಿಸ್ಕೊಂಡು ಇದನ್ನು ನಾನಿವಾಗ ಪೌಡ್ರ್ ಮಾಡ್ಕೊತೀನಿ. ದಪ್ಪ ಇದ್ದವರು ತುಂಬಾ ಈ ವಿಡಿಯೋ ನೋಡಿದಾಗ ಯೂಸ್ ಆಗುತ್ತೆ. ದಪ್ಪ ಇದ್ದೀನಿ ಅಂತ ಚಿಂತೆ ಮಾಡ್ತಿದ್ದೀರಾ? ಹೊಟ್ಟೆ ಭಾಗದಲ್ಲಿ, ಕತ್ತು ಭಾಗದಲ್ಲಿ, ಕೈ ಭಾಗದಲ್ಲಿ, ತೊಡೆ ಭಾಗದಲ್ಲಿ ಇರುವಂಥ ಎಲ್ಲ ಬೊಜ್ಜನ್ನು ಕರಗಿಸೋವಂಥ ಶಕ್ತಿ ಇದೆ ಜೀರಿಗೆಗೆ. ನೋಡಿ, ಈ ಜೀರಿಗೆನ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಬೌಲಲ್ಲಿ ಸೇರಿಸ್ಕೊತೀನಿ. ಶುಂಠಿ ಒಂದು 2 ಇಂಚಷ್ಟು ಶುಂಠಿನ ನೀಟಾಗಿ ತೊಳೆದು ಅದನ್ನು ಸಿಪ್ಪೆನ ತೆಗಿಬೇಕಾಗುತ್ತೆ. ಒಂದು 3ರಿಂದ 4 ಸ್ಪೂನಷ್ಟು ಶುಂಠಿ ರಸನ ತೆಗೆದು ಅದನ್ನು ಕೂಡ ನಾನು ಒಂದು ಗ್ಲಾಸಲ್ಲಿ ಸೇರಿಸ್ಕೊತೀನಿ. ನೋಡಿ, ಶುಂಠಿನೇ ಇದನ್ನೇ ನೀಟಾಗಿ ಇವಾಗ ನಾವು ಸಿಪ್ಪೆನ ತೆಗಿಬೇಕಾಗುತ್ತೆ. ಯಾಕಂದರೆ ಅದ್ರ ಮೇಲೆ ಎಷ್ಟೇ ತೊಳೆದ್ರೂ ಸ್ವಲ್ಪ ಆದರೂ ಮಣ್ಣಿರುತ್ತೆ. ನೀಟಾಗಿ ತೆಗ್ದಿದ್ದೀನಿ. ಇವಾಗ ಇದನ್ನು ತುರಿಬೇಕಾಗುತ್ತೆ. ನೀವು ತುರಿಯೋಕ್ಕೆ ಟೈಮ್ ಇಲ್ಲಾಂದರೆ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ, ಸಣ್ಣ ಜಾರ್ ಇರುತ್ತಲ್ಲ ಅದರಲ್ಲೂ ಕೂಡ ರುಬ್ಕೋಬೋದು. ಈ ಥರ ಈ ನೀಟಾಗಿ ನಾನು ತುರಿದಿದ್ದೀನಿ. ಇವಾಗ ಇದನ್ನು ನಾನು ಸೋಸ್ಕೊತೀನಿ. ಒಂದು 2-3 ಸ್ಪೂನಷ್ಟು ನನಗೆ ಇದರ ಜ್ಯೂಸ್ ಸಿಕ್ಕಿದೆ. ಇದಿಷ್ಟೂ ಎಷ್ಟಾರ ಬರಲಿ ಕುಡಿಬೋದು, ಅದೇನು ಸೈಡ್ ಎಫೆಕ್ಟ್ ಏನಿಲ್ಲ. ನೋಡಿ, ಒಂದು 2-3 ಟೇಬಲ್ ಸ್ಪೂನಷ್ಟು ಶುಂಠಿ ರಸ ಕೂಡ ಸಿಕ್ಕಿದೆ ನನಗೆ. ಇದನ್ನು ನಾನು ಇವಾಗ ಒಂದು ಗಾಜಿನ ಗ್ಲಾಸಲ್ಲಿ ಸೇರಿಸ್ಕೊತೀನಿ. ನಾವು ಸ್ವಲ್ಪ ಟೀ ಎಷ್ಟು ಬಿಸಿ ಇರುತ್ತೋ ಅಷ್ಟು ಬಿಸಿ ಇರಬೇಕಾಗುತ್ತೆ ನೀರು. 1.5 ಸ್ಪೂನಷ್ಟು ನಾನು ಜೀರಿಗೆ ಪುಡಿ ಮತ್ತು ಶುಂಠಿ ರಸ ಕೂಡ ಸೇರಿಸ್ಕೊಂಡು ಬಿಸಿ ಬಿಸಿ ನೀರನ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಕುಡಿಬೇಕಾಗುತ್ತೆ ಹಾಳು ಹೊಟ್ಟೆಯಲ್ಲಿ. ಮತ್ತು ರಾತ್ರಿ ಊಟಕ್ಕಿಂತ ಮುಂಚೆ 1 ಅವರ್ ಮುಂಚೆ ಕುಡಿಬೇಕಾಗುತ್ತೆ. ಕುಡ್ದಾಗಿದ ಮೇಲೆ 1 ಅವರ್ ಆದಮೇಲೆ ಅದನ್ನು ನೀವು ಊಟ ಮಾಡ್ಕೋಬೋದು. ನೈಟು ಬೆಳಗ್ಗೆ ಹಾಳು ಹೊಟ್ಟೆಯಲ್ಲೇ ಕುಡಿಬೇಕಾಗುತ್ತೆ. ಇದನ್ನು ಈ ಥರ ಮಾಡಿ ನೀವು ಸ್ಟೋರ್ ಮಾಡಿ ಕೂಡ ಬಾಟ್ಲಿಯಲ್ಲಿ, ಗಾಜಿನ ಬಾಟ್ಲಿಯಲ್ಲೇ ಇಡಬೇಕು. ಪ್ಲಾಸ್ಟಿಕ್ ಬಾಟ್ಲಿ, ಸ್ಟೀಲ್ ಬಾಟ್ಲಲ್ಲೆಲ್ಲ ಬೇಡ. ನಿಮಗಿಷ್ಟ ಆದರೆ ಒಂದು ಲೈಕ್